ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನೂ ಮಹಾಪರಾಧ. IPL ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯ ವಾಗ್ದಾಳಿಗಳನ್ನು, ಯಾವ ರೀತಿಯ ಪದಗಳ ಬಳಕೆಯನ್ನು ಮಾಡಿದ್ದಾರೆ ಅಂತೇಳಿ ನಿಮ್ಮ ರೆಕಾರ್ಡ್ಗಳಲ್ಲಿದೆ. ಸೊ ಅದನ್ನು ತೆಗೆದು ನೋಡಬೇಕು. ವೈಯಕ್ತಿಕ ಆಸಕ್ತಿ ಇರ್ತಕ್ಕಂಥವ್ರು ಮ್ಯಾಚ್ಗೆ ಕಾಸು ಕೊಟ್ಟು ಹೋಗ್ಬೇಕು. ನೋಡ್ರಿ, ಮೊದಲಿಂದಾನು ಕೊಟ್ಕೊಂಡು ಬಂದಿದ್ದಾರೆ, ಮೊದಲಿಂದಾನು ನಡ್ಕೊಂಡು ಬಂದಿದೆ. ಸೊ ಇದನ್ನ ಸ್ವಲ್ಪ ವ್ಯಾಪಕವಾಗಿ ಅಪಪ್ರಚಾರ ಮಾಡಲಿಕ್ಕೆ ಬಳಕೆ ಮಾಡ್ಕೊತಾ ಇದ್ದಾರೆ. ಬಿಜೆಪಿ ಶಾಸಕರು ಟಿಕೆಟ್ ಇಸ್ಕೊಂಡಿಲ್ವಾ ಅಂತಂದ್ರೆ ಅವರು ಇಸ್ಕೊಂಡಿದ್ದಾರೆ. ಬೇರೆ ಸಾಕಷ್ಟು ಸಮಸ್ಯೆ ಇದೆ ರಾಜ್ಯದಲ್ಲಿ, ಅದನ್ನೆಲ್ಲ ಬಿಟ್ಟು ಬರೀ ಟಿಕೆಟ್ಗೋಸ್ಕರ ನಿಮ್ಗೆ ಐಟಮ್ ಸಿಕ್ತಲ್ಲಪ್ಪ, ನಿಮ್ಗೆ ಖುಷಿ ಆಯ್ತಲ್ಲ, ಒಳ್ಳೆ ಚೆನ್ನಾಗಾಯ್ತಲ್ಲ, ಒಳ್ಳೆ ಐಟಮ್ ಸಿಕ್ಕಿದೆ, ನೀವು ನ್ಯೂಸ್ ಮಾಡಿ, ಒಳ್ಳೆ ಚೆನ್ನಾಗಾಯ್ತಲ್ಲ. ತಮ್ಮ ವಿರೋಧ ಇದೆ ಸರ್. ನಾನು ಯಾರನ್ನೂ ವಿರೋಧನ ಮಾಡಲ್ಲಪ್ಪ. ನಾನು ಯಾಕೆ ವಿರೋಧ ಮಾಡ್ತೀನಿ? ನಾನು ಹೇಳೋದು ಇಷ್ಟೇ, ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಅದು ಏನು ನಮ್ಮ ರಾಷ್ಟ್ರೀಯ ಐಕ್ಯತೆಯನ್ನು, ರಾಷ್ಟ್ರೀಯ ಕ್ರೀಡೆನೋ ಅಲ್ಲ, ಅದು ಒಂದು ಕಮರ್ಷಿಯಲ್ ಗೇಮ್. IPL ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಸೊ ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಆ ಸ್ಟೇಡಿಯಂ ಸ್ಥಳಾಂತರ ಬೇರೆ ಆಗುತ್ತೆ ಅನ್ನೋದು ಸರ್. ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ನೋದು ಒಂದು, ಆಸನಗಳ ಸಂಖ್ಯೆ ಕಡಿಮೆ ಇದೆ, ಸಿಟಿ ಮಧ್ಯದಲ್ಲಿ ಇದೆ ಅನ್ನೋದು. ಈಗಾಗಲೇ ಸರ್ಕಾರ ನಾನು ಸೂಚಿಸಿದ ಜಾಗ, ನಾನು ಆಯ್ಕೆ ಮಾಡಿದಂಥ ಜಾಗ, ಇವತ್ತು ಅದನ್ನು ಸರ್ಕಾರ ಮನ್ನಣೆ ಕೊಟ್ಟಿದೆ. ಸೂರ್ಯ ಸಿಟಿನಲ್ಲಿ ನಾನೇ ಅದನ್ನು ಪ್ರಸ್ತಾಪನೆಯನ್ನು ಇಟ್ಟಿದ್ದು, ನಾನೇ ಅದರ ಬಗ್ಗೆ ಪ್ಲಾನ್ ಮಾಡಬೇಕು ಅಂತ ಹೇಳಿದ್ದು. 4 ದಿಕ್ಕುಗಳಲ್ಲಿ, ಬೆಂಗಳೂರಿನ 4 ದಿಕ್ಕುಗಳಲ್ಲಿ 4 ಕ್ರೀಡಾಂಗಣಗಳನ್ನು ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಅಂದರೆ ಕಂಠೀರವ ಕ್ರೀಡಾಂಗಣ, KSCA ಫುಟ್ಬಾಲ್ ಸ್ಟೇಡಿಯಂ, ಒಂದು 2-3 ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವುದೂ ಕೂಡ ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂಥ ಒಂದು ನಗರಕ್ಕೆ ಯುವಕರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಅಂದಾಗ, ಯುವಕರಿಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥ ಸಂದರ್ಭದಲ್ಲಿ ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡಿದ್ದೆ. ಅದರಲ್ಲಿ ನನ್ನ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನಾನೇ ಸೂರ್ಯ ಸಿಟಿನಲ್ಲಿ 100 acres ರಿಸರ್ವ್ ಮಾಡಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿದ್ದೆ. ಅದು ರಿಸರ್ವ್ ಆಗಿತ್ತು. ಅದಾದಮೇಲೆ ಪ್ಲಾನಿಂಗ್ ಪ್ಲಾನಿಂಗ್ ಎಲ್ಲ ಆಗಿತ್ತು. ಅನೇಕ ಬಾರಿ ಈ ವಿಚಾರವಾಗಿ ನಾನು ಸಚಿವರನ್ನ ಮತ್ತು ಜಮೀರ್ ಅಹ್ಮದ್ ಅವ್ರನ್ನ ಮತ್ತು ಶಿವಲಿಂಗೇಗೌಡರು ಅಧ್ಯಕ್ಷರನ್ನ ಎಲ್ಲ ಭೇಟಿ ಮಾಡಿ ಸಾಕಷ್ಟು ಚರ್ಚೆಗಳನ್ನು ನಾನು ಮತ್ತು ಶಾಸಕರಾದಂಥ ಶಿವಣ್ಣವರು ಮಾಡಿದ್ವಿ.